ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಶುಭೋದಯ ಹಾಗೂ ಫಿಸಿಕ್ಸ್ ವಾಲಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು ಯಾವುದನ್ನು ತಿಳ್ಕೋಬೇಕಪ್ಪ. ಈಗ ವಾರ್ಷಿಕ ಪರೀಕ್ಷೆ ಬರ್ತಾ ಇದೆ, ಫೆಬ್ರವರಿ 28ರಿಂದ ಆರಂಭ ಆಗುತ್ತೆ. ದ್ವಿತೀಯ ಪಿ ಯು ಸಿಗೆ ಮುಖ್ಯವಾಗಿ ವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟಂಥ ಪೂರ್ವ ತಯಾರಿಗಳನ್ನು ಮಾಡ್ಕೊಳ್ತಾ ಇರ್ತೀರ. ಹಾಗಾಗಿ ಈ ತರಗತಿಯಲ್ಲಿ ನಾವು ಮುಖ್ಯವಾಗಿ ತಿಳ್ಕೊಳ್ಬೇಕಾದಂತಹ ವಿಷಯಗಳು, ನಾವು ಕೆಲವೊಂದಷ್ಟು ಪರೀಕ್ಷೆಗೆ ಸಂಬಂಧಪಟ್ಟಾಗೆ ಓದ್ಕೊಳ್ಳೋದಲ್ಲದೆ ಅದರ ಜೊತೆಗೆ ನಾವು ಯಾವ ವಿಷಯಗಳ ಬಗ್ಗೆ ಗಮನವನ್ನು ಇಟ್ಟುಕೊಂಡು ಅಭ್ಯಾಸವನ್ನು ಮಾಡಬೇಕು ಅನ್ನೋದ್ರ ಕೂಡ ಒಂದಷ್ಟು ವಿಚಾರಗಳನ್ನು ನೋಡಬೇಕಾಗಿರುತ್ತೆ. ಹಾಗಾಗಿ ಪರೀಕ್ಷೆಯನ್ನು ಬರೀಬೇಕಾದಂಥ ಸಂದರ್ಭದಲ್ಲಿ ನಾವು ಯಾವ ತಪ್ಪುಗಳನ್ನ ಅವಾಯ್ಡ್ ಮಾಡಬೇಕು, ಅದನ್ನೇ ಮಿಸ್ಟೇಕ್ಸನ್ನು, ಅಂದರೆ ಈ ವಾರ್ಷಿಕ ಪರೀಕ್ಷೆ ಸೆಕೆಂಡ್ ಪಿ ಯು ಸಿ ಕನ್ನಡ ಪರೀಕ್ಷೆಯನ್ನು ಬರೀಬೇಕಾದ್ರೆ ನೀವು ಯಾವ ತಪ್ಪುಗಳನ್ನು ಮಾಡಬಾರ್ದು, ಉತ್ತಮ ಅಂಕಗಳನ್ನು ಪಡೆಯಬೇಕಾದ್ರೆ ಅಥವಾ ಉತ್ತಮ ಪರೀಕ್ಷೆಯಲ್ಲಿ ಉತ್ತರವನ್ನು ಬರೀಬೇಕಾದ್ರೆ ನೀವು ಯಾವುದೆಲ್ಲ ರೀತಿಯ ತಪ್ಪುಗಳನ್ನು ತಪ್ಪಿಸ್ಬೇಕು ಅನ್ನೋದ್ರ ಸಂಬಂಧಪಟ್ಟಂತೆ ಗಮನಿಸೋಣ. ಅದಕ್ಕೆ ಕೆಲವೊಂದು ಸಂಬಂಧಪಟ್ಟಂಥ ಮುಖ್ಯವಾದಂಥ ಅಂಶಗಳಿದೆ. ಅದರಲ್ಲಿ ಮೊದಲನೇದಾಗಿ ನೀವು ಗಮನಿಸಿ, ದ್ವಿತೀಯ ಪಿ ಯು ಸಿ ಪರೀಕ್ಷೆಗೆ ಸಂಬಂಧಪಟ್ಟಂಥ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದ ಪ್ರಮುಖ ಹಂತ ಅನ್ನುವಂಥದ್ದು ನಿಮ್ಮೆಲ್ಲರಿಗೂ ಗೊತ್ತು. ಏಕೆಂತಂದರೆ ವಾರ್ಷಿಕ ಪರೀಕ್ಷೆ ಆಗಿರೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ರೀತಿಯ ತಯಾರಿಗಳನ್ನು ಮಾಡ್ಕೊಳ್ತಾ ಇರ್ತೀವಿ. ಈ ಹಂತದಲ್ಲಿ ಪಡೆದಂತಹ ಅಂಕಗಳಿರುತ್ತಲ್ಲ, ಅದು ಭವಿಷ್ಯಕ್ಕೆ ಅಥವಾ ನಿಮ್ಮ ಮುಂದಿನ ಫ್ಯೂಚರ್ಗೆ ಅಥವಾ ಉನ್ನತ ಶಿಕ್ಷಣ, ಹೈಯರ್ ಸ್ಟಡೀಸ್ ಮಾಡಬೇಕಾದಂತಹ ಹಾಗೂ ವೃತ್ತಿ ಆಯ್ಕೆಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ತುಂಬ ಮಹತ್ವದ ಪಾತ್ರವನ್ನು ವಿವರಿಸ್ತಾ ಹೋಗ್ತದೆ. ಈ ವಿಶೇಷವಾಗಿ ನೀವು ಕನ್ನಡ ವಿಷಯದಲ್ಲಿ ಉತ್ತಮವಾಗಿ ಅಂಕಗಳನ್ನು ಪಡೆಯೋದಕ್ಕೆ ವಿಷಯದ ತಿಳುವಳಿಕೆಯ ಜೊತೆಗೆ ನೀವು ಕೆಲವೊಂದು ಸರಿಯಾದಂತಹ ಉತ್ತರ ಬರೆಯುವಂತಹ ಕೌಶಲ್ಯವನ್ನು ಕೂಡ ಅಗತ್ಯವಾಗಿ ವಿದ್ಯಾರ್ಥಿಗಳು ತಿಳ್ಕೋಬೇಕಾಗಿರುತ್ತೆ. ಹಾಗಾಗಿ ಕೆಲವು ಸಾಮಾನ್ಯ ತಪ್ಪುಗಳನ್ನು ನೀವು ಪರೀಕ್ಷೆ ಬರೀಬೇಕಾದಂಥ ಸಂದರ್ಭದಲ್ಲಿ ಸಾಮಾನ್ಯ ತಪ್ಪುಗಳನ್ನು ತಪ್ಪಿಸಿದ್ರೆ ಉತ್ತಮವಾದಂಥ ಫಲಿತಾಂಶವನ್ನು ಪಡೆಯೋದಕ್ಕೆ ನಿಮಗೆ ಸಹಕಾರಿ ಆಗುತ್ತೆ ಅನ್ನೋವಂಥದ್ರ ಕಾರಣದಿಂದಾಗಿ ಯಾವ್ಯಾವ ತಪ್ಪುಗಳನ್ನು ನೀವು ಮಾಡಬಾರ್ದು ಅನ್ನೋದ್ರ ಕಡೆ ನಾವು ಗಮನ ಹರಿಸೋಣ. ಯಾವ ತಪ್ಪುಗಳನ್ನು ಮಾಡಬಾರ್ದಪ್ಪ ನೀವು ಅನ್ನೋದನ್ನು ಗಮನಿಸೋದಾದರೆ, ಮೊದಲನೇದಾಗಿ ನೀವು ಪ್ರಶ್ನೆಯನ್ನು ಸಂಪೂರ್ಣವಾಗಿ ಓದದೆ ಉತ್ತರವನ್ನು ಬರೆಯುವಂಥದ್ದು ದೊಡ್ಡ ತಪ್ಪು. ಸಾಮಾನ್ಯವಾಗಿ ನಮ್ಮೆಲ್ರಿಗೂ ಕೂಡ ಒಂದು ಅರ್ಜೆಂಟ್ ಅಥವಾ ಅವಸರ ಅನ್ನುವಂಥದ್ದು ಇರುತ್ತೆ. ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟ ತಕ್ಷಣ ನಾವು ಉತ್ತರ ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಹಾಗಾಗಿ ನೀವು ಪರೀಕ್ಷೆಯ ಕೊಠಡಿಯಲ್ಲಿ ಕೂತ್ಕೊಂಡ ತಕ್ಷಣ ನೀವು ಮಾಡಬೇಕಾಗಿರುವಂಥದ್ದು ಏನಪ್ಪ ಅಂದರೆ, ಅಲ್ಲಿನ ಶಿಕ್ಷಕರು ಅಥವಾ ಯಾರು ಇನ್ವಿಜಿಲೇಟರ್ ಆಗಿ ಇರ್ತಾರೋ ಅವರು ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟಾಗ ಮೊದಲ 15 ನಿಮಿಷಗಳು ಆ ಪ್ರಶ್ನೆ ಪತ್ರಿಕೆಯನ್ನು ಅಚ್ಚುಕಟ್ಟಾಗಿ ಓದ್ಕೋಬೇಕು. ಆಗಿದ್ದಾಗ ಮಾತ್ರ ಇಡೀ ಪ್ರಶ್ನೆ ಪತ್ರಿಕೆಗೆ ನಮಗೆ ಯಾವ ಪ್ರಶ್ನೆಗೆ ಉತ್ತರ ಗೊತ್ತು, ಯಾವ ಪ್ರಶ್ನೆಗಳಿಗೆ ಉತ್ತರ ಗೊತ್ತಿಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟಂಥ ಗುರುತನ್ನು ಹಾಕ್ಕೊಂಡು ನಂತರ ಉತ್ತರ ಬರೆಯುವಂಥ ಪ್ರೋಸೆಸ್ಗೆ ಹೋಗಬೇಕು. ಸೊ ಹೀಗಿದ್ದಾಗ ಅದನ್ನೇ ಹೇಳ್ತಾ ಇರುವಂಥದ್ದು, ಮೊದಲನೇದಾಗಿ ಪ್ರಶ್ನೆಯನ್ನು ಸಂಪೂರ್ಣವಾಗಿ ನಾವು ಓದದೆ ಉತ್ತರವನ್ನು ಬರೆಯೋದು ದೊಡ್ಡ ತಪ್ಪಾಗಿರುವಂಥದ್ದು. ಹಾಗಾಗಿ ಪ್ರಶ್ನೆಯ ಅರ್ಥವನ್ನು ಗ್ರಹಿಸದೆ ಅದಕ್ಕೆ ಉತ್ತರಿಸಿದ್ರೆ ಅದು ವಿಷಯಕ್ಕೆ ಸಂಬಂಧಿಸಿರಬಹುದು. ಹಾಗಾಗಿ ಅದರಿಂದ ಪ್ರಶ್ನೆಯಲ್ಲಿರುವಂಥ ಸೂಚನೆಗಳನ್ನು ಗಮನದಿಂದ ಓದಿ ಏನು ಕೇಳಲಾಗಿದೆ ಎಂಬುದನ್ನು ಸ್ಪಷ್ಟವಾಗಿ ಅರಿತು ಬರೀಬೇಕು ಅಂತ ಇದೆ. ನೀವು ಇದಕ್ಕೆ ಸಂಬಂಧಪಟ್ಟ ಹಾಗೆ ಗಮನಿಸೋದಾದರೆ ಮುಖ್ಯವಾಗಿ ಏನಪ್ಪ ವಿಷಯ ಅಂತಂದರೆ, ಕೆಲವರು ಪ್ರಶ್ನೆ ಪತ್ರಿಕೆಗಳಲ್ಲಿ ಕೊಟ್ಟಿರುವಂಥ ಮೇನ್ಗಳನ್ನು ಓದೋದೇ ಇಲ್ಲ. ಆ ಮೇನ್ಗಳನ್ನು ಬಿಟ್ಟು ಡೈರೆಕ್ಟಾಗಿ ಪ್ರಶ್ನೆಗಳನ್ನು ಉತ್ತರ ಬರೆಯೋದಕ್ಕೆ ಹೋಗ್ತಾ ಇರ್ತೀರಿ. ಈಗ ಕೆಲವೊಂದು ಯಾವುದಾದ್ರೂ ಕೆಳಗಿನ 3 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತೇಳಿ 4 ಪ್ರಶ್ನೆ ಕೊಟ್ಟಿರ್ತಾರೆ. ಅದನ್ನು ನಾವು ಕೆಲವೊಂದು ಸತಿ ಆ ಮೇನನ್ನು ಅಚ್ಚುಕಟ್ಟಾಗಿ ಓದ್ಕೊಳ್ಳದೆ 4 ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆದು ಬಂದಿರ್ತೀವಿ. ಸೊ ಅಲ್ಲಿ ಸಮಯದ ಕೊರತೆ ಉಂಟಾಗುತ್ತೆ. ಇನ್ಯಾವುದೋ ಪ್ರಶ್ನೆ ಅಥವಾ ಇನ್ಯಾವುದೋ ಉತ್ತರವನ್ನು ಬರೀಬೇಕಾದ್ರೆ ನಮಗೆ ಸಮಯ ಅನ್ನುವಂಥದ್ದು ಸಾಕಾಗೋದಿಲ್ಲ. ಈ ಕಾರಣದಿಂದ ನೀವು ಅಚ್ಚುಕಟ್ಟಾಗಿ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಆ ಪ್ರಶ್ನೆ ಪತ್ರಿಕೆಯ ಎಲ್ಲ ಪ್ರಶ್ನೆಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡು ಓದಬೇಕಾಗತ್ತೆ. ಇನ್ನೊಂದು ಈ ತಪ್ಪು ಎಲ್ಲಿ ಬರುತ್ತಪ್ಪ ಅಂದರೆ, ವಿದ್ಯಾರ್ಥಿಗಳು ಪತ್ರಲೇಖನವನ್ನು ಬರೆಯುವಂಥ ಸಂದರ್ಭದಲ್ಲಿ ಬರುತ್ತೆ.
ನೀವು ಪತ್ರಲೇಖನ ಬರೆಯಬೇಕಾದ್ರೆ ಎಷ್ಟೋ ಕೆಲವರು ಜನ ವಿದ್ಯಾರ್ಥಿಗಳೇನು ಮಾಡಿರ್ತಾರೆ ಅಂತಂದರೆ ವ್ಯಾವಹಾರಿಕ ಪತ್ರದ ನಮೂನೆಯನ್ನು ಬರೆಯುವಂಥ ಸಂದರ್ಭದಲ್ಲಿ ಅದನ್ನು ವೈಯಕ್ತಿಕ ಪತ್ರಕ್ಕೆ ತಗೊಂಡೋಗಿ ಬರೆದಿರ್ತಾರೆ. ನೀವು ಅದರಲ್ಲಿ ವ್ಯಾವಹಾರಿಕ ಪತ್ರ ಯಾವುದು, ವೈಯಕ್ತಿಕ ಪತ್ರ ಯಾವುದು ಅನ್ನುವಂಥ ಒಂದು ವಿಭಾಗವನ್ನು ಕೂಡ ಗುರುತಿಸ್ಕೊಳ್ಳದೇ ಇರೋ ಮಟ್ಟಿಗೆ ಆಗಿರ್ತೀವಿ. ಹಾಗಾಗಿ ಈ ದೃಷ್ಟಿಯಿಂದ ಪ್ರಶ್ನೆಯನ್ನು ಅಚ್ಚುಕಟ್ಟಾಗಿ ಓದಿಕೊಂಡು ನೀವು ಉತ್ತರಗಳನ್ನು ಬರೆಯೋದ್ರಿಂದ ಮುಖ್ಯವಾಗಿ ಏನಾಗುತ್ತೆ, ಅಲ್ಲಿನ ಪ್ರಶ್ನೆಗೆ ಸಂಬಂಧಪಟ್ಟಂಥ ಉತ್ತರವನ್ನು ನೀವು ಗಮನಿಸ್ಬೋದು. ಹಾಗಾಗಿ ನೀವು ಉತ್ತರವನ್ನು ಬರೀಬೇಕಾದಂಥ ಸಂದರ್ಭದಲ್ಲಿ ಇಂತಿಷ್ಟು ನಿಗದಿಯಾದಂತಹ ಸಮಯವನ್ನು ನಿರ್ವಹಣೆ ಮಾಡಬೇಕಾಗಿರುತ್ತೆ. ಹಾಗಾಗಿ ಸಮಯಕ್ಕೆ ಅನುಗುಣವಾಗಿ ಪ್ರಶ್ನೆಗಳನ್ನು ಓದಿಕೊಂಡು ಉತ್ತರವನ್ನು ಬರೀಬೇಕು. ಇದು ಮೊದಲನೇ ತಪ್ಪು. ಹಾಗಾಗಿ ಪ್ರಶ್ನೆಗಳನ್ನು ಓದದೆ ಉತ್ತರ ಬರೆಯುವಂಥ ತಪ್ಪನ್ನು ತಪ್ಪಿಸಿ. ಹಾಗಾಗಿ ಎಲ್ಲ ಪ್ರಶ್ನೆಗಳನ್ನು ಅಚ್ಚುಕಟ್ಟಾಗಿ ಓದಿಕೊಂಡು ನಂತರ ಉತ್ತರ ಬರೆಯುವಂಥ ಕೆಲಸಗಳನ್ನು ಮಾಡಿ. ಎರಡನೇದಾಗಿ, ಈಗ ಭಾಷೆ ಅಂತ ಬಂದಾಗ ಭಾಷೆ ವಿಚಾರಗಳಲ್ಲಿ ನಾವು ಅಕ್ಷರ ದೋಷಗಳ ಬಗ್ಗೆ ಮಾತನಾಡ್ತಾ ಇರ್ತೀವಿ. ಏಕೆಂತಂದರೆ ಒಂದು ಕನ್ನಡ ಭಾಷೆ ಯಾವುದೇ ಲ್ಯಾಂಗ್ವೇಜನ್ನು ತಗೊಳ್ಳಿ ಅಥವಾ ಯಾವುದೇ ಭಾಷೆಯನ್ನು ತಗೊಂಡಂಥ ಸಂದರ್ಭದಲ್ಲಿ ಆ ಭಾಷೆ ಪರೀಕ್ಷೆಯನ್ನು ಬರೀಬೇಕಾದ್ರೆ ಅಲ್ಲಿ ಪ್ರಾಮುಖ್ಯತೆ ಇರುವಂಥದ್ದು ಅಕ್ಷರ ದೋಷಕ್ಕೆ ಅಥವಾ ಅಕ್ಷರಗಳಿಗೆ ತುಂಬ ಪ್ರಾಮುಖ್ಯತೆ ಇರುತ್ತೆ. ಈಗ ಒಬ್ಬ ಮೌಲ್ಯಮಾಪಕರಿಗೆ ನಿಮ್ಮ ಉತ್ತರ ಪತ್ರಿಕೆಯನ್ನು ನೋಡಿದಾಗ ತುಂಬ ಗಮನ ಸೆಳೆಯುವಂಥದ್ದು ಅಕ್ಷರಗಳು ದುಂಡಾಗಿರಬೇಕು, ಉತ್ತರಗಳನ್ನು ಬರೆಯುವಂಥ ಶೈಲಿ ಚೆನ್ನಾಗಿರಬೇಕು, ಅದಲ್ಲದೆ ಒಂದು ನಕ್ಷೆಗಳ ಮೂಲಕ ಉತ್ತರಗಳನ್ನು ಸೂಚಿಸಿರಬೇಕು. ಅದಾದ ನಂತರ ಒಂದು ಅಚ್ಚುಕಟ್ಟಾದಂಥ ಬರವಣಿಗೆ ಇಡೀ ಉತ್ತಮ ಉತ್ತರ ಪತ್ರಿಕೆ ಅಂದರೆ 80ಕ್ಕೆ 80 ಅಂಕಗಳನ್ನು ಪಡೆಯುವಂಥ ಉತ್ತರ ಪತ್ರಿಕೆಗಳ ಒಂದು ಸ್ವರೂಪವನ್ನು ಒಳಗೊಂಡಿರುತ್ತೆ. ಇದಕ್ಕೆ ಸಂಬಂಧಪಟ್ಟದಾಗೆ ನಮ್ಮಲ್ಲಿ ಬಹುತೇಕ ವಿದ್ಯಾರ್ಥಿಗಳು ಮಾಡುವಂಥ ತಪ್ಪು ಏನು ಅನ್ನೋಂಥದ್ದನ್ನು ನಾವು ನೋಡೋಣ. ಇಲ್ಲಿ ಮುಖ್ಯವಾಗಿ ಎರಡನೇದಾಗಿ ಅಕ್ಷರ ದೋಷ, ವ್ಯಾಕರಣ ದೋಷಗಳು ಹೆಚ್ಚು ಕಾಣಿಸಿಕೊಳ್ಳೋದು ಅಂಕ ಕಡಿಮೆ ಆಗುವಂತಹ ಪ್ರಮುಖ ಕಾರಣ ಆಗಿದೆ. ಯಾಕೆ ನಮಗೆ ಭಾಷೆ ವಿಷಯಗಳಲ್ಲಿ ಅಂಕಗಳು ಕಡಿಮೆ ಆಗುತ್ತೆ ಅಥವಾ ಕಡಿತ ಆಗುತ್ತೆ ಅಂತಂದರೆ ನಾವು ಬರೆಯುವಂಥ ಅಕ್ಷರಗಳಲ್ಲಾಗುವಂಥ ದೋಷಗಳು, ಒತ್ತಕ್ಷರಗಳಾಗಿರ್ಬೋದು ಅಥವಾ ಅರ್ಕ ಒತ್ತುಗಳನ್ನು ಬರೆಯುವಂಥದ್ರಲ್ಲಾಗಿರ್ಬೋದು ಅಥವಾ ಪದಗಳನ್ನು ಕೂಡಿಸಿ ಬರೆಯುವಂಥದ್ರಲ್ಲಾಗಿರ್ಬೋದು ಅಥವಾ ವಾಕ್ಯ ಸಂಯೋಜನೆ ಆಗಿರ್ಬೋದು. ಈ ರೀತಿಯ ವಿಚಾರಗಳಲ್ಲಿ ನಾವೇನು ಮಾಡ್ತೀವಪ್ಪ ಅಂತಂದರೆ ತಪ್ಪನ್ನು ಮಾಡ್ತಾ ಇರ್ತೀವಿ. ಹಾಗಾಗಿ ಈ ಕಾರಣದಿಂದ ನಮಗೆ ಬಹಳಷ್ಟು ಬಾರಿ ಅಂಕಗಳು ಕಡಿತ ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಕನ್ನಡ ಭಾಷೆಯಲ್ಲಿ ಶುದ್ಧತೆಗೆ ಅತ್ಯಂತ ಮುಖ್ಯವಾದಂತಹ ಪ್ರಾಮುಖ್ಯತೆಯನ್ನು ನೀಡಲಾಗ್ತದೆ. ಹಾಗಾಗಿ ಸರಿಯಾದಂಥ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಥವಾ 5-6 ವಾಕ್ಯಗಳಲ್ಲಿ ಉತ್ತರಿಸಿ, ಈ ಥರದ ಪ್ರಶ್ನೆಗಳು ಬಂದಂಥ ಸಂದರ್ಭದಲ್ಲಿ ಸರಿಯಾದಂತಹ ವಿರಾಮ ಚಿಹ್ನೆಗಳು, ಅಂದರೆ ನಾವೆಲ್ಲಿ ಲೇಖನ ಚಿಹ್ನೆಗಳನ್ನು ಯಾವ ಭಾಗ ಬಳಸಬೇಕು, ವಿವರಣೆ ಚಿಹ್ನೆಯಲ್ಲಿ ಬಳಸಬೇಕು, ಭಾವಸೂಚಕ ಚಿಹ್ನೆಯಲ್ಲಿ ಬಳಸಬೇಕು, ಇದರ ಬಳಕೆಯ ಒಂದು ಅರಿವಿರಬೇಕು. ಅದರ ಜೊತೆಗೆ ಲಿಂಗ ಮತ್ತು ವಚನಗಳ ಒಂದು ಸರಿಯಾದಂಥ ಹೊಂದಾಣಿಕೆ ಇರಬೇಕು. ಈಗ ವಚನಗಳು ಒಂದಂದಾಗ ಬಸವಣ್ಣ ಅಕ್ಕಮಹಾದೇವಿ ವಚನಗಳಲ್ಲ, ಏಕವಚನ ಬಹುವಚನ ಅನ್ನುವಂಥ ಒಂದು ವ್ಯಾಕರಣ ಭಾಗಕ್ಕೆ ಸಂಬಂಧಪಟ್ಟಂತು. ಆ ವಚನಗಳ ಆಧಾರದ ಮೇಲೆ ವಾಕ್ಯಗಳ ಉತ್ತರ ಸರಿಯಾಗಿರಬೇಕು. ಅದೇ ರೀತಿ ವಾಕ್ಯಗಳನ್ನು ಬರೀಬೇಕಾದ್ರೆ, ಈಗ ಉತ್ತರಗಳನ್ನು ಬರೀಬೇಕಾದ್ರೆ ನಾವು ಕ್ಲಿಷ್ಟಕರವಾದಂಥ ಪದಗಳನ್ನು ಅಥವಾ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗದೆ ಇರುವಂಥ ಪದಗಳನ್ನು ಉತ್ತರ ಬರೆಯೋದ್ರಿಂದ ನಮಗೆ ಕೆಲವೊಂದು ಸತಿ ಅಂಕಗಳು ಕಡಿತ ಆಗುತ್ತೆ. ಅದರ ಬದಲಾಗಿ ಸರಳವಾಗಿ ಮತ್ತು ಸುಗಮವಾಗಿ ಅರ್ಥ ಆಗುವಂತಹ ಭಾಷೆಯ ಶೈಲಿಯನ್ನು ನಾವು ಬಳಸಬೇಕು. ಈಗ ಕೆಲವೊಂದು ಪದಗಳನ್ನು ಬಳಸಬೇಕಾದ್ರೆ ಆ ಪದಗಳಿಗೆ ತನ್ನದೇ ಆದಂಥ ಒಂದಷ್ಟು ವಿಶೇಷವಾದ ಮಹತ್ವ ಇರುತ್ತೆ. ಆ ಕಾರಣಕ್ಕೋಸ್ಕರ ಆ ಮಾದರಿಯಲ್ಲಿ ನಾವು ಭಾಷೆಯನ್ನು ಬಳಸೋದ್ರಿಂದ ನಾವು ಭಾಷೆಯ ಪತ್ರಿಕೆಗಳಲ್ಲಿ ಉತ್ತಮ ಅಂಕಗಳನ್ನು ಪಡ್ಕೊಳ್ಳೋದಕ್ಕೆ ಮೂಲ ಕಾರಣ ಆಗುತ್ತೆ ಅನ್ನೋಂಥದ್ದನ್ನು ಗುರುತಿಸಬಹುದು. ನಂತರ ಮೂರನೇದಾಗಿ, ಪದ್ಯ ಹಾಗೂ ಗದ್ಯ ಪ್ರಶ್ನೆಗಳಿಗೆ ಸಂದರ್ಭ ಸಹಿತ ವಿವರಣೆಯನ್ನು ನೀಡದೇ ಇರುವಂಥದ್ದು ತಪ್ಪಾಗುವಂಥದ್ದು. ಈ ತಪ್ಪನ್ನು ನೀವು ಮಾಡಬಾರ್ದು. ನಿಮಗೆ ಸಾಮಾನ್ಯವಾಗಿ ಗೊತ್ತಿರಬೇಕು, 3 ಅಂಕಗಳಿಗೆ ಸಂಬಂಧಪಟ್ಟಂಥ ಸಂದರ್ಭ ಸ್ವಾರಸ್ಯ ಪ್ರಶ್ನೆಗಳನ್ನು ಕೇಳ್ತಾರೆ. ನಿಮಗೆ ಪದ್ಯ ಭಾಗಕ್ಕೆ ಆಯ್ದಂಥ ಪ್ರಶ್ನೆಗಳು, ಗದ್ಯ ಭಾಗಕ್ಕೆ ಆಯ್ದಂಥ ಪ್ರಶ್ನೆಗಳು, ನಂತರ ದೀರ್ಘ ಗದ್ಯಕ್ಕೆ ಆಯ್ದಂಥ ಪ್ರಶ್ನೆಗಳಿರುತ್ತೆ. ಇಲ್ಲಿ ನಾವು ಸಾಮಾನ್ಯವಾಗಿ ಮಾಡುವಂಥ ತಪ್ಪುಗಳೇನಪ್ಪ ಅಂತಂದರೆ, ಸಂದರ್ಭ ಸ್ವಾರಸ್ಯ ನಾವು ಬರೀಬೇಕಾದ್ರೆ ಅಚ್ಚುಕಟ್ಟಾಗಿ ಪದ್ಯದ ಅಥವಾ ಗದ್ಯದ ಹೆಸರನ್ನೇ ಅಚ್ಚುಕಟ್ಟಾಗಿ ಬರೆಯೋದಿಲ್ಲ. ಇನ್ನು ಹುಟ್ಟದೇ ಇರಲಿ ನಾರ್ಯರೆನ್ನ ಓಲು
ಅಂತ ಒಂದು ಪದ್ಯ ಭಾಗದ ಹೆಸರು ಇರುತ್ತೆ. ಆ ಪದ್ಯ ಭಾಗದ ಹೆಸರನ್ನು ಬರೆಯೋದಕ್ಕೆ ತುಂಬ ಕಷ್ಟ. ಆ ಒತ್ತಕ್ಷರನ ಹೇಗೆ ಬರೆಯಬೇಕು, ಪದ್ಯ ಭಾಗದ ಹೆಸರನ್ನೇ ಪೂರ್ಣವಾಗಿ ತಿಳ್ಕೊಳ್ಳದೆ ಅಲ್ಲೇನು ಮಾಡ್ತೀವಿ, ತಪ್ಪನ್ನು ಬರಿತೀವಿ. ಅದ್ರ ಜೊತೆಗೆ ನಂತರ ಕವಿ ಪರಿಚಯ ಅಂದರೆ ಈಗ ಆಯ್ಕೆ, ಈಗ ಸಂದರ್ಭ ಸ್ವಾರಸ್ಯ ಅಂತ ಅಂದಾಗ ಆಯ್ಕೆ, ಸಂದರ್ಭ, ಸ್ವಾರಸ್ಯ ಅನ್ನುವಂಥದ್ದಕ್ಕೆ 3 ಅಂಕಗಳನ್ನು ನಿರ್ಧಾರ ಮಾಡಿರ್ತಾರೆ. ಆಯ್ಕೆಗೆ 1 ಅಂಕ ಇರುತ್ತೆ. ನೀವು ಯಾವ ಕವಿಯ ಪದ್ಯ ಭಾಗ ಮತ್ತು ಕವಿಯ ಹೆಸರು ಅದನ್ನು ಆಯ್ಕೆ ಮಾಡಿಕೊಂಡಂಥ ಆಕರ ಗ್ರಂಥವನ್ನು ಉಲ್ಲೇಖಿಸದೇ ಇದ್ದರೆ, ಸೊ ಇಂಥ ಸಂದರ್ಭಗಳಲ್ಲಿ ಆಯ್ಕೆಗೆ 1 ಪೂರ್ಣ ಅಂಕವನ್ನು ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೀವು ಸಂದರ್ಭ ಸ್ವಾರಸ್ಯವನ್ನು ಬರೀಬೇಕಾದಂಥ ಮುಖ್ಯ ಹಂತದಲ್ಲಿ ನೀವೇನು ಮಾಡಬೇಕಪ್ಪ ಅಂತಂದರೆ, ವ್ಯಾಕರಣಾಂಶ ಅಂದರೆ ನೀವು ಸ್ಪಷ್ಟವಾದಂಥ ಅಕ್ಷರಗಳನ್ನು ಮತ್ತು ಅಲ್ಲಿನ ಕವಿ ಪರಿಚಯ, ಅಲ್ಲಿನ ಪದ್ಯ ಮತ್ತು ಗದ್ಯ ಭಾಗದ ಹೆಸರನ್ನು ತುಂಬ ಗಂಭೀರವಾಗಿ ಅಭ್ಯಾಸ ಮಾಡಬೇಕು. ಯಾವಾಗ ನಿಮಗೆ ಆ ಪದ್ಯ ಅಥವಾ ಗದ್ಯ ಭಾಗದ ಹೆಸರುಗಳು ನೆನಪಲ್ಲಿ ಉಳ್ಕೊಳ್ಳೋದಿಲ್ವೋ ಆಗ ನೀವೇನು ಮಾಡ್ಕೋಬೇಕಪ್ಪ ಅಂತಂದರೆ ಒಂದು ಕೋಷ್ಟಕವನ್ನು ರೆಡಿ ಮಾಡ್ಕೊಳ್ಳಿ. ಅಲ್ಲಿ ಗದ್ಯ ಭಾಗದ ಹೆಸರು, ಗದ್ಯ ಭಾಗದವನ್ನು ಬರೆದಂಥ ಲೇಖಕರ ಹೆಸರು, ಅದಾದ ನಂತರ ಗದ್ಯ ಭಾಗದ ಆಕರ ಗ್ರಂಥ, ಇದನ್ನು ಮಾಡ್ಕೊಳ್ಳೋದ್ರಿಂದ ನಿಮಗೆ ಎಂಟೈರ್ ಅಂದರೆ ಇಡೀ ಪಠ್ಯ ಪುಸ್ತಕದಲ್ಲಿರುವಂಥ ಪರಿವಿಡಿಗೆ ಸಂಬಂಧಪಟ್ಟಂಥ ಒಂದು ಕೋಷ್ಟಕ ರೆಡಿ ಮಾಡಿಕೊಂಡ್ರೆ ಅದನ್ನು ನೀವು ಪ್ರತಿನಿತ್ಯ ನೋಡೋದ್ರಿಂದ ನೀವು ಓದಬೇಕಾದಂಥ ಅವಶ್ಯಕತೆಯೇ ಇಲ್ಲ. ಯಾವ ಗದ್ಯ ಭಾಗದ ಹೆಸರು ಯಾವ ರೀತಿ ಬರೆಯಬೇಕು, ಮತ್ತು ಲೇಖಕರು ಯಾರು, ಮತ್ತು ಆಕರ ಗ್ರಂಥ ಯಾವುದು ಅನ್ನೋಂಥದ್ದನ್ನು ಜಸ್ಟ್ ಒಂದು ಸರಿ ಸರಳವಾಗಿ ಆ ಕೋಷ್ಟಕವನ್ನು, ಪಟ್ಟಿಯನ್ನು ನೋಡಿಕೊಂಡ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗ್ತದೆ. ಹಾಗಾಗಿ ಈ ತಪ್ಪನ್ನು ಮಾಡಬೇಡಿ ಮಕ್ಕಳೇ. ಏನಪ್ಪ ಅಂತಂದರೆ ಪದ್ಯ ಹಾಗೂ ಗದ್ಯದ ಪ್ರಶ್ನೆಗಳಿಗೆ ಸಂದರ್ಭ ಸಹಿತ ವಿವರಣೆಯನ್ನು ನೀಡದೇ ಇರುವಂಥದ್ದು, ಮತ್ತು ಲೇಖಕರ ಹೆಸರು, ಕೃತಿಯ ಹೆಸರು ಮತ್ತು ಸಂದರ್ಭವನ್ನು ಸ್ಪಷ್ಟವಾಗಿ ಉಲ್ಲೇಖ ಮಾಡಿ ಬರೆಯಬೇಕು. ನಂತರ ಅದರ ಅರ್ಥವನ್ನು ನೀವು ವಿವರಿಸಿದಂಥ ಸಂದರ್ಭದಲ್ಲಿ ಅದು ಉತ್ತರದ ಪೂರ್ಣತೆಯನ್ನು ಅದು ಹೆಚ್ಚಿಸ್ತದೆ ಅಂತೇಳಿ ಆ ತಪ್ಪಿನ ಬಗ್ಗೆ ಅರಿವಿರಲಿ. ಹಾಗಾಗಿ ಈ ತಪ್ಪಿನ ಬಗ್ಗೆ ಚೂರು ಗಮನವನ್ನು ಹರಿಸ್ಕೋಬೇಕು. ನಂತರ 4ನೇದಾಗಿ ನಾವು ಮುಖ್ಯವಾಗಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಗಮನಿಸಬೇಕಾಗಿರುವಂತಹ ವಿಶೇಷವಾದಂಥ ಅಂಶ ಯಾವುದಪ್ಪ ಅಂತಂದರೆ ಸಮಯ ನಿರ್ವಹಣೆ ಬಗ್ಗೆ. ಈ ಸಮಯ ನಿರ್ವಹಣೆ ಬಗ್ಗೆ ನಾವು ಅತ್ಯಂತ ಒಂದು ಗಂಭೀರವಾದಂತಹ ಒಂದು ಗಮನವನ್ನು ಹರಿಸ್ಬೇಕಾಗುತ್ತೆ. ಯಾವ ರೀತಿಯಪ್ಪ ಸಮಯ ನಿರ್ವಹಣೆ ಮಾಡೋದು? ಈಗ ನಮಗೆ ಪರೀಕ್ಷೆಯಲ್ಲಿ 3 ಗಂಟೆಗಳ ಸಮಯ ಇರುತ್ತೆ. ಆ 3 ಗಂಟೆಗಳಕ್ಕಿಂತ ಮುಂಚೆ ನಮಗೊಂದಷ್ಟು ಪರೀಕ್ಷಾ ನಿಯಮಗಳಿರುತ್ತೆ. ನಿಮಗೆ ಪರೀಕ್ಷೆಯ ಸ್ಥಳ ಎಲ್ಲಿರುತ್ತೋ ಅಥವಾ ಆ ಪರೀಕ್ಷೆಯ ಕೊಠಡಿಗೆ ಹೋಗಿ ಒಂದು 10 ನಿಮಿಷ ಮುಂಚೆನೇ, ಪರೀಕ್ಷೆ ಆರಂಭ ಆಗುವಂಥ ಮುಂಚೆನೇ ಕೂತಿರಬೇಕು. ಏಕೆಂತಂದರೆ ನಿಮ್ಮಲ್ಲಿ ಯಾವುದೋ ಒಂದು ನೋಂದಣಿ ಸಂಖ್ಯೆನೋ ಅಥವಾ ಕೊಠಡಿ ಸಂಖ್ಯೆನೋ ಹುಡ್ಕೊಂಡು ಅಲ್ಲೋಗಿ ಕೂತ್ಕೋಬೇಕಾಗಿರುತ್ತೆ. ಹಾಗಾಗಿ ಪರೀಕ್ಷೆಯ 1 ಗಂಟೆ ಅಥವಾ 30 ನಿಮಿಷದ ಒಳಗಾಗಿ ನಾವು ಕೊಠಡಿ ಅಂದರೆ ಪರೀಕ್ಷಾ ಕೇಂದ್ರವನ್ನು ತಲುಪಿರಬೇಕು. ಇದಾದ ನಂತರ ಪರೀಕ್ಷೆಯ ಹಾಲ್ ಅಂದರೆ ಬೆಲ್ಲಾದ ನಂತರ ಪೂರ್ವ ಸಿದ್ಧತೆಗೆ ಒಂದು ಬೆಲ್ಲನ್ನು ಮಾಡ್ತಾರೆ. ಆ ಬೆಲ್ಲಾದ ನಂತರ ನೀವು ಅದರ ಹಾಲ್ ಒಳಗಡೆ ಹೋಗಿ ಕೂತ್ಕೊಂಡು ಒಂದು 10 ನಿಮಿಷಗಳ ಕಾಲ ನೀವು ಓದೋದನ್ನೆಲ್ಲನೂ ಅಚ್ಚುಕಟ್ಟಾಗಿ ನೆನಪು ಮಾಡಿಕೊಳ್ಳುವಂಥ ಒಂದು ಸಮಯವನ್ನು ಅನುಸರಿಸ್ಕೋಬೇಕು. ನಿಮಗೆ ಯಾವುದಕ್ಕೆ ಸಮಯ ಅನ್ನೋದನ್ನು ಗಮನಿಸೋದಾದರೆ ನಿಮಗೆ 3 ಗಂಟೆ ಅವಧಿ ಇರುತ್ತೆ. ಈ 3 ಗಂಟೆ ಅವಧಿಯನ್ನು ಯಾವ ರೀತಿ ಬಳಸ್ಕೋಬೇಕು ಅನ್ನೋದನ್ನು ನೀವು ಗಮನಿಸೋದಾದರೆ 15 ನಿಮಿಷ, ಮೊದಲ 15 ನಿಮಿಷ ಇರುತ್ತಲ್ಲ ಅದನ್ನು ಪ್ರಶ್ನೆ ಪತ್ರಿಕೆ ಓದೋದಕ್ಕೆ, ಸೊ ಈ 15 ನಿಮಿಷವನ್ನು ನೀವು ಮೊದಲು ಪ್ರಶ್ನೆ ಪತ್ರಿಕೆಯನ್ನು ಓದೋದಕ್ಕೆ ಬಳಸ್ಕೋಬೇಕು. ಅದಾದ ನಂತರ ನಿಮಗೆ 1 ಗಂಟೆ ದೀರ್ಘ ಉತ್ತರಗಳನ್ನು ಬರೆಯೋದಕ್ಕೆ.
ಈ 1 ಗಂಟೆ ನಿಮಗೆ ಕೊಟ್ಟಿರುವಂತಹ ಪ್ರಬಂಧ ಆಗಿರ್ಬೋದು ಅಥವಾ ಪತ್ರಲೇಖನ ಆಗಿರ್ಬೋದು ಅಥವಾ 4 ಅಂಕದ ಪ್ರಶ್ನೆಗಳಾಗಿರ್ಬೋದು ಅಥವಾ ಸಂದರ್ಭ ಸ್ವಾರಸ್ಯ ಆಗಿರ್ಬೋದು. ಈ 1 ಗಂಟೆಯಲ್ಲಿ ಕೊಟ್ಟಿರುವಂತಹ ಎಲ್ಲ ದೀರ್ಘ ಉತ್ತರಗಳನ್ನು ಬರೆಯಬೇಕು. ಅದಾದ ನಂತರ 45 ನಿಮಿಷ ನಿಮಗೆ 1 ಅಂಕದ ಪ್ರಶ್ನೆಗಳು ಅಥವಾ ಬಹು ಆಯ್ಕೆಯ ಪ್ರಶ್ನೆಗಳು, ಹೊಂದಿಸಿ ಬರೆಯಿರಿ, ಬಿಟ್ಟ ಸ್ಥಳ ಅಥವಾ 2 ಅಂಕದ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳಿರ್ತಾರೆ. ಸೊ ಈ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ನೀವು ಬಹುತೇಕ 45 ನಿಮಿಷವನ್ನು ತಗೊಂಡು ಉತ್ತರವನ್ನು ಬರೆಯಬೇಕು. 2 ಅಂಕದ ಪ್ರಶ್ನೆಗಳನ್ನು ಉತ್ತರಿಸಬೇಕಾದ್ರೆ ಅಥವಾ ಹೊಂದಿಸಿ ಬರೆಯಿರಿನ ಬರೆಯಬೇಕಾದ್ರೆ, ಬಿಟ್ಟ ಸ್ಥಳವನ್ನು ಬರೆಯಬೇಕಾದ್ರೆ ಅಥವಾ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಬರೆಯಬೇಕಾದ್ರೆ 45 ನಿಮಿಷಗಳನ್ನು ತಗೊಂಡ್ರೆ ಇಲ್ಲಿ ನಿಮಗೆ ಕರೆಕ್ಟಾಗಿ 2 ಗಂಟೆ ಅವಧಿ ಆಗತ್ತೆ. ಅದಾದ ನಂತರ 30 ನಿಮಿಷ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ. ಸೊ ಇದನ್ನು ಗಮನಿಸ್ಬೋದು. ನಿಮಗೆ ವ್ಯಾಕರಣ ಭಾಷಾಭ್ಯಾಸಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸಮನಾರ್ಥಕ ಪದಗಳು, ನಾನಾರ್ಥಕ ಪದಗಳು, ಅನ್ಯದೇಶೀಯ ಪದಗಳು ಅಥವಾ ವಿರುದ್ಧಾರ್ಥಕ ಪದಗಳು ಅಥವಾ ವಿಭಕ್ತಿ ಪ್ರತ್ಯಯಗಳು ಅಥವಾ ಸ್ವಂತ ವಾಕ್ಯ ಬರೆಯಿರಿ, ಈ ರೀತಿಯ ಪ್ರಶ್ನೆಗಳನ್ನು ಕೊಟ್ಟಾಗ ನಿಮಗೆ 6 ಪ್ರಶ್ನೆಗಳನ್ನು ಅಲ್ಲಿ ಕೊಟ್ಟಿರ್ತಾರೆ ಆಯ್ಕೆಯಲ್ಲಿ. ನೀವು 4 ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಬೇಕಾಗತ್ತೆ. ಹಾಗಾಗಿ ವ್ಯಾಕರಣ ಭಾಗಕ್ಕೆ ನೀವು ಕೇವಲ 30 ನಿಮಿಷವನ್ನು ಕೊಡಬೇಕು. ಇಲ್ಲಿ ಒಂದು ಪತ್ರಲೇಖನವನ್ನು ಬರೀಲಿಕ್ಕೆ 5 ನಿಮಿಷ, ಅದನಂತರ ನಿಮಗೆ ವ್ಯಾಕರಣದ ಪ್ರಶ್ನೆಗಳನ್ನು ಬರೆಯೋದಕ್ಕೆ 10 ನಿಮಿಷನೇ ತಗೊಳ್ಳಿ, 15 ನಿಮಿಷ ಆಯಿತು. ಇನ್ನು 15 ನಿಮಿಷ ಪ್ರಬಂಧವನ್ನು ಬರೀಲಿಕ್ಕೆ. ಇಲ್ಲಿ ಪತ್ರಲೇಖನ, ಪ್ರಬಂಧ ಎಲ್ಲವನ್ನು ಒಳಗೊಂಡಿರುತ್ತೆ. ಸೊ ಹಾಗಾಗಿ ಇಲ್ಲಿ ಎಲ್ಲ ರೀತಿಯ ಒಂದು ನಿರ್ವಹಣೆ ಅನ್ನೋದು ತುಂಬ ಮುಖ್ಯ ಆಗತ್ತೆ. ನೀವು ಇದನ್ನು ಗಮನಿಸ್ಕೊಂಡಂಥ ಸಂದರ್ಭದಲ್ಲಿ ವ್ಯಾಕರಣ ಮಾದರಿಗೆ ಸಂಬಂಧಪಟ್ಟಂತೆ 30 ನಿಮಿಷಗಳನ್ನು ಕೊಟ್ಟಾಗ ಇಲ್ಲಿ ನಿಮಗೆ ಇನ್ನೂ ಸಮಯ ಉಳ್ಕೊಳ್ಳುತ್ತೆ. ಅದು ಯಾವ ಸಮಯ? ಇನ್ನು 15 ನಿಮಿಷ ಎಕ್ಸ್ಟ್ರಾ ಉಳ್ಕೊಳ್ಳುತ್ತೆ. ಈ 15 ನಿಮಿಷ ಮರುಪರಿಶೀಲನೆ ಮಾಡ್ಕೋಬೇಕು. ಗಮನಿಸಿ, 15 ನಿಮಿಷ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಅದನ್ನು ಓದುವಂಥದ್ದು, ಅದಾದ ನಂತರ 1 ಗಂಟೆ ದೀರ್ಘ ಉತ್ತರಗಳನ್ನು ಬರೆಯುವಂಥದ್ದು. ನಿಮಗೆ 4 ಅಂಕಗಳಿಗೆ ಸಂಬಂಧಪಟ್ಟಂತೆ ಒಂದು 3 ಪ್ರಶ್ನೆಗಳನ್ನು ಬರೆಯೋದಾಗಿರುತ್ತೆ. ಅದಾದ ಮೇಲೆ ಸಂದರ್ಭ ಸ್ವಾರಸ್ಯಗಳಿಗೆ ಸಂಬಂಧಪಟ್ಟಂತೆ ಒಂದು 4 ಪ್ರಶ್ನೆಗಳನ್ನು ಬರೆಯೋದಾಗಿರುತ್ತೆ. ಇಲ್ಲಿ ನೀವು 1 ಗಂಟೆಗಿಂತ ಹೆಚ್ಚಿನ ಅವಧಿಯನ್ನು ಕೂಡ ತಗೊಂಡು, ಅಂದರೆ ಒಂದು 10 ನಿಮಿಷ ಆ ಕಡೆ ಈ ಕಡೆ ಅದನ್ನು ಒಂದು ಬ್ಯಾಲೆನ್ಸ್ ಮಾಡುವಂಥ ರೀತಿಯನ್ನು ಕೂಡ ಗಮನಿಸ್ಬೋದು. ಅದಾದ ನಂತರ 45 ನಿಮಿಷ ಚಿಕ್ಕ ಉತ್ತರ. ಯಾಕೆಂತಂದರೆ ಇಲ್ಲಿ ನಿಮಗೆ 2 ಅಂಕದ ಪ್ರಶ್ನೆ, 1 ಅಂಕದ ಪ್ರಶ್ನೆಯನ್ನು ಬರೆಯೋದಕ್ಕೆ ತುಂಬ ಸರಳವಾಗಿರೋದ್ರಿಂದ ಹಾಗಾಗಿ ಇಲ್ಲಿ ಸಮಯ ಅನ್ನೋಂಥದ್ದು ತುಂಬ ಉಳ್ಕೊಳ್ಳುತ್ತೆ. ಅದು 1 ಗಂಟೆ ದೀರ್ಘ ಉತ್ತರ ಮತ್ತು ಚಿಕ್ಕ ಉತ್ತರಗಳಲ್ಲಿ ಒಂದು ಹೊಂದಾಣಿಕೆ ಆಗ್ತಾ ಹೋಗುತ್ತೆ. ಅದಾದ ನಂತರ 30 ನಿಮಿಷ ವ್ಯಾಕರಣವನ್ನು ಬರೀಬೇಕು. ಅಲ್ಲಿ ನಿಮ್ಗೆ ಸಂಬಂಧಪಟ್ಟ 30 ನಿಮಿಷ ಅವಶ್ಯಕತೆ ಇಲ್ಲ. ಹಾಗಾಗಿ ಯೋಚನೆ ಮಾಡಿ ಬರೆದ್ರೆ 30 ನಿಮಿಷದಲ್ಲಿ ಪತ್ರಲೇಖನ, ಪ್ರಬಂಧ ಮತ್ತು ಅಲ್ಲಿನ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಮಾಡ್ಬೋದು. ಇನ್ನು ಉಳಿದಂಥ 15 ನಿಮಿಷ ಇದೆಯಲ್ಲ, ಈ 15 ನಿಮಿಷ ಕೊನೆಯಲ್ಲಿ ಇಡೀ ನೀವು ಉತ್ತರ ಪತ್ರಿಕೆಯನ್ನು ಪರಿಶೀಲನೆ ಮಾಡಿ ಕೊಡುವಂಥದ್ದು. ಯಾವುದನ್ನು ತಪ್ಪುಗಳನ್ನು ಮಾಡಿದ್ದೀರಿ, ಯಾವುದನ್ನು ಬಿಟ್ಟಿದ್ದೀರಿ, ಯಾವ ಪ್ರಶ್ನೆ ಸಂಖ್ಯೆಗಳನ್ನು ಬರೆದಿದ್ದೀರಿ, ಇದನ್ನೆಲ್ಲ ಅಚ್ಚುಕಟ್ಟಾಗಿ ಗಮನಿಸಬೇಕು. ಹಾಗಾಗಿ ಪರೀಕ್ಷೆ ಸಂದರ್ಭದಲ್ಲಿ ಸಮಯ ನಿರ್ವಹಣೆ ಅನ್ನುವಂಥದ್ದು ತುಂಬ ಬಹಳ ಮುಖ್ಯ. ಯಾಕೆಂತಂದರೆ ನಾವೆಲ್ಲ ಪರೀಕ್ಷೆ ಇನ್ನೇನು 10 ನಿಮಿಷ ಅನ್ನುವಾಗ ಮನೆ ಬಿಡುವಂಥದ್ದು, ಅಲ್ಲೋಗಿ ನಿಂತ್ಕೊಳ್ಳುವಂಥದ್ದು, ಕಾಲೇಜ್ ಗೇಟ್ ಹೊರಗಡೆ ಕಾಯಿಸುವಂಥದ್ದು, ಆ ರೀತಿಯ ತಪ್ಪುಗಳನ್ನು ಮಾಡ್ಕೋಬೇಡಿ. ಯಾಕೆಂತಂದರೆ ವಾರ್ಷಿಕ ಪರೀಕ್ಷೆ ಆಗಿರೋದ್ರಿಂದ ಕೆಲವು ಕೇಂದ್ರಗಳಲ್ಲಿ ನಿಯಮಕ್ಕೆ ತಕ್ಕಂತೆ ನಡ್ಕೊಳ್ಳದೇ ಇದ್ದರೆ ಪರೀಕ್ಷೆಗೆ ಹಾಜರಾಗೋದನ್ನೇ ತಪ್ಪಿಸ್ತಾರೆ. ಹಾಗಾಗಿ ಈ ರೀತಿಯ ತಪ್ಪುಗಳನ್ನು ನೀವು ಮಾಡೋದ್ರಿಂದ ನಿಮ್ಮ ವಿದ್ಯಾಭ್ಯಾಸಕ್ಕೆ ಕೊರತೆ ಆಗುತ್ತೆ. ಹಾಗಾಗಿ ಸಮಯಕ್ಕೆ ಮುನ್ನ 1 ಗಂಟೆ ಮುಂಚಿತವಾಗಿ ಪರೀಕ್ಷಾ ಕೇಂದ್ರಕ್ಕೆ ಹೋಗಿ, ಅದಾದಮೇಲೆ ಪರೀಕ್ಷೆಯ ಕೊಠಡಿ ಒಳಗಡೆ ಹೋದ್ಮೇಲೆ
ಈ ರೀತಿಯ ಸಮಯ ಪಾಲನೆಯನ್ನು ಮಾಡಿ. ಸೊ ಈ ಸಂದರ್ಭದಲ್ಲಿ ನಿಮಗೆ ಸಮಯ ನಿರ್ವಹಣೆ ಅನ್ನೋಂಥದ್ದು ತುಂಬ ಬಹಳ ಮುಖ್ಯ ಆಗಿರುತ್ತೆ. ನಂತರ 5ನೇದು, ಅಸ್ಪಷ್ಟ ಹಸ್ತಾಕ್ಷರ ಪರೀಕ್ಷಕರಿಗೆ ಉತ್ತರ ಓದೋದಕ್ಕೆ ಅಡಚಣೆ ಆಗ್ತದೆ. ಹಾಗಾಗಿ ಸ್ವಚ್ಛ ಮತ್ತು ಸ್ಪಷ್ಟ ಹಸ್ತಾಕ್ಷರವಾದ ಉತ್ತಮ ಅಭಿಪ್ರಾಯವನ್ನು ಮೂಡಿಸ್ತದೆ. ಇದು ನಮಗೆ ಉತ್ತರ ಪತ್ರಿಕೆಯನ್ನು ಮೌಲ್ಯಮಾಪಕರು ನೋಡಿದಂಥ ಸಂದರ್ಭದಲ್ಲಿ ನಮ್ದೆಲ್ಲ ಏನಪ್ಪ ಅಂತಂದರೆ ಹೊಂದಿಸಿ ಬರೆಯರಿಗೆ ಅಂತಂದಾಗ ಈ ಗೀಚಿರ್ತೀವಿ, ಇಲ್ಲಿ ಆ ಅಂತ ಇರುತ್ತೆ, ಈ ಕಡೆ 1 2 3 4 ಹೊಂದಿಸಿ ಬರೆಯರಿಗೆ ಸಂಬಂಧಪಟ್ಟಂತೆ. ಕೆಲವರು ಉತ್ತರಗಳನ್ನು ಯಾವ ರೀತಿ ಬರೆಯೋದು ಅಂತಂದರೆ ಈ ರೀತಿ ಗುರ್ತಾಕಿ ಈ ರೀತಿ ಬರೆಯುವಂಥದ್ದು. ಈ ರೀತಿಯ ತಪ್ಪುಗಳನ್ನು ಮಾಡಬೇಡಿ, ಇದು ತಪ್ಪು. ಯಾಕೆ ಅಂತಂದರೆ ಈ ರೀತಿಯ ತಪ್ಪುಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ಒಂದು ಉತ್ತರ ಪತ್ರಿಕೆ ನೋಡಲಿಕ್ಕೆ ಚೆನ್ನಾಗಿ ಕಾಣಿಸೋದಿಲ್ಲ. ಹಾಗೆ ಮೌಲ್ಯಮಾಪಕರ ಗಮನವನ್ನು ಸೆಳೆಯುವಂಥದ್ದು ಉತ್ತರ ಪತ್ರಿಕೆ ಹಸ್ತಾಕ್ಷರಗಳು. ಹಾಗಾಗಿ ನಿಮ್ಮ ಅಕ್ಷರಗಳನ್ನು ದುಂಡಾಗಿ ಬರೆಯೋದಕ್ಕೆ ಪ್ರಯತ್ನ ಪಡಿ. ಸೊ ಸಮಯವನ್ನು ತೆಗೆದುಕೊಂಡು ಅಚ್ಚುಕಟ್ಟಾಗಿ ಉತ್ತರಗಳನ್ನು ಬರೆಯಿರಿ. ಯಾವುದೇ ರೀತಿಯ ಒತ್ತಡವನ್ನು ತಗೊಳ್ಳದೆ ನೀವು ಉತ್ತಮವಾದಂಥ ಉತ್ತರವನ್ನು ಬರೆಯೋದಕ್ಕೆ ಪ್ರಯತ್ನ ಪಡಬೇಕು. ಹೊಂದಿಸಿ ಬರೀಬೇಕಾದ್ರೆ ಒಂದು ಕ್ರಮವಾದಂಥ ಬದ್ಧತೆ ಇದೆ. ಮೊದಲು ಪ್ರಶ್ನೆಯನ್ನು ಬರೆಯಬೇಕು, ಪ್ರಶ್ನೆಯ ಮುಂದೆ ಉತ್ತರವನ್ನು ಆಯ್ಕೆಯನ್ನು ಸೂಚಿಸಿ ಉತ್ತರವನ್ನು ಬರೆಯಬೇಕು. ಈ ರೀತಿ ಇದ್ದಾಗ ಈ ಥರದ ಚಿತ್ರಗಳನ್ನು ಬರೆಯುವಂಥದ್ದು ಅಥವಾ ಜೋಡಿಸಿ ಗುರುತಾಕಿ ಬರೆಯುವಂಥದ್ದು, ಅಲ್ಲೇ ಒಡೆದಾಕುವಂಥದ್ದು, ಈ ರೀತಿ ಪ್ರಶ್ನೆಗಳನ್ನು ಒಡೆದಾಕುವಂಥದ್ದು ಆ ರೀತಿ ಮಾಡಬೇಡಿ. ಉತ್ತರ ಪತ್ರಿಕೆಯ ಒಂದು ಶಿಸ್ತನ್ನು ಕಾಪಾಡಿಕೊಳ್ಳೋದು ಕೂಡ ತುಂಬ ಮುಖ್ಯ ಆಗೇ ಇರುತ್ತೆ. ಹಾಗೆ ಉತ್ತರ ಪತ್ರಿಕೆಯನ್ನು ಶುದ್ಧತೆಯಿಂದ ನಿರ್ವಹಿಸಿ. ನಂತರ ಉತ್ತರ ಪತ್ರಿಕೆಯನ್ನು ಸಲ್ಲಿಸಬೇಕಾದ್ರೆ ಮೊದಲು ಪುನರಾವಲೋಕನ ಮಾಡಬೇಕಾಗಿರುವಂಥದ್ದು ಅತ್ಯಗತ್ಯ. ನಾವೆಲ್ಲ ಏನು ಮಾಡ್ತೀವಪ್ಪ ಅಂತಂದರೆ ಕೆಲವರು ಉತ್ತರ ಪತ್ರಿಕೆಗಳನ್ನು ಬರೆದ ತಕ್ಷಣ ಕೆಲವೊಂದು ಹವ್ಯಾಸಗಳಿರುತ್ತೆ. ಯಾವ ಥರ ಅಂತಂದರೆ ನಾವು ನೋಡೋದೇ ಇಲ್ಲ, ಡೈರೆಕ್ಟಾಗಿ ಉತ್ತರ ಆದಮೇಲೆ ತಕ್ಷಣ ಕೊಟ್ಟು ಬಂದ್ಬಿಡ್ತೀವಿ. ಕೆಲವರು ಏನು ಮಾಡಿರ್ತೀವಿ, ಪ್ರಶ್ನೆ ಸಂಖ್ಯೆಗಳನ್ನು ತಪ್ಪು ಮಾಡಿರ್ತೀವಿ. ಪ್ರಶ್ನೆ ಸಂಖ್ಯೆಗಳನ್ನು ತಪ್ಪು ಬರೆದಿರ್ತೀವಿ. ಹಾಗಾಗಿ ಈ ಪ್ರಶ್ನೆ ಸಂಖ್ಯೆಗಳನ್ನು ಅಚ್ಚುಕಟ್ಟಾಗಿ ಬರೆಯೋದನ್ನು ಕಲ್ತ್ಕೋಬೇಕು. ನಂತರ ಇನ್ನು ಕೆಲವು ವಿದ್ಯಾರ್ಥಿಗಳು ಏನು ಮಾಡಿರ್ತಾರಪ್ಪ ಅಂತಂದರೆ ಉತ್ತರಗಳನ್ನು ಎಲ್ಲಿಂದ ಎಲ್ಲಿಗೋ ಬರೆದಿರ್ತಾರೆ. ಒಂದು ಕ್ರಮಬದ್ಧವಾದಂಥ ನಿಯಮವನ್ನು ಫಾಲೋ ಮಾಡೋದಿಲ್ಲ. ಯಾಕೆ ಅಂತಂದರೆ ಈಗ ನಮಗೆ ಪ್ರಶ್ನೆ ಪತ್ರಿಕೆ ಅನ್ನುವಂಥದ್ದು ಒಂದು ಆಧಾರದ ಮೇಲೆ ಬಂದಿರುತ್ತೆ. ಯಾವ ಥರಪ್ಪ ಅಂತಂದರೆ ನೀವು ಗಮನಿಸ್ಕೊಳ್ಳಿ, ಮೊದಲು ಬಹು ಆಯ್ಕೆ ಪ್ರಶ್ನೆ, ಬಿಟ್ಟ ಸ್ಥಳ, ಹೊಂದಿಸಿ ಬರೆಯಿರಿ, ನಂತರ 2-3 ಅಂಕದ ಪ್ರಶ್ನೆಗಳು, ಈ ರೀತಿ ಕ್ರಮಬದ್ಧವಾಗಿ ನೀವು ಅನುಸರಣೆ ಮಾಡ್ಕೊಂಡು ಹೋಗಬೇಕು. ಈಗ ಮೊದಲ ಪುಟಗಳಲ್ಲಿ 1 ಅಂಕಗಳಿಗೆ ಸಂಬಂಧಪಟ್ಟಂತಹ ಬಹು ಆಯ್ಕೆ ಪ್ರಶ್ನೆಗಳ ಉತ್ತರಗಳನ್ನು ಬರೆಯಬೇಕು. ನಂತರ 2ನೇ ಪುಟದಲ್ಲಿ ಹೊಂದಿಸಿ ಬರೆಯಿರಿ ಮತ್ತು ಬಿಟ್ಟ ಸ್ಥಳಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಉತ್ತರಗಳನ್ನು ಬರೆಯಬೇಕು. ನಂತರ 3ನೇ ಪುಟದಲ್ಲಿ ನಮಗೆ 2-3 ಅಂಕಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಬರಿತಾ ಹೋಗಬೇಕು. ಈ 2-3 ಅಂಕಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ನಿಮಗೆ ಆಯ್ಕೆ ಕೊಟ್ಟಿರ್ತಾರೆ. ಮೊದಲನೇ ಭಾಗದಲ್ಲಿ ಪದ್ಯ ಭಾಗಕ್ಕೆ ಸಂಬಂಧಪಟ್ಟಂಥ 4 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಅದರಲ್ಲಿ ಯಾವುದಾದ್ರೂ 3 ಪ್ರಶ್ನೆಗಳನ್ನು ಬರೀರಿ ಅಂತ ಕೇಳಿರ್ತಾರೆ. ನಾವು ಒಂದು ಪುಟದಲ್ಲಿ 3 ಪ್ರಶ್ನೆಗಳನ್ನು ಸಾಲು ಬಿಟ್ಟು ಆ 3 ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆಯಬೇಕು. ಒಂದು ಪುಟದಲ್ಲಿ 3 ಪ್ರಶ್ನೆಗಳನ್ನು ಬರಿತೀವಿ, ಅಲ್ಲಿಗೆ ಆ ಕಾಲಮ್ ಮುಗಿಯುತ್ತೆ. ನಂತರ ಇನ್ನೊಂದು ಕಾಲಮನ್ನು ತಗೊಳ್ತೀವಿ. ಆ ಕಾಲಮಲ್ಲಿ ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿರುತ್ತೆ. 3 ಪ್ರಶ್ನೆಗಳನ್ನು ಕೊಟ್ಟು 2 ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಅಂತ ಇರುತ್ತೆ. ಅಲ್ಲಿ ಒಂದು ಪುಟಕ್ಕೆ ಸಂಬಂಧಪಟ್ಟಂತೆ ಆ ಭಾಗಕ್ಕೆ ಆ ಕಾಲಮ್ಗೆ ಸಂಬಂಧಪಟ್ಟಂಥ ಉತ್ತರ ಬರೀತೀವಿ. ಮುಂದಿನ ಪುಟಕ್ಕೆ ಹೋಗಿ ಕೃಷ್ಣೇಗೌಡನ ಆನೆಗೆ ಸಂಬಂಧಪಟ್ಟಂಥ 2-3 ವಾಕ್ಯಗಳಿರುತ್ತೆ. ಆ 2-3 ವಾಕ್ಯಗಳಿಗೆ ಸಂಬಂಧಪಟ್ಟಂತೆ ಉತ್ತರವನ್ನು ಬರಿತೀವಿ. ಹೀಗೆ ಪ್ರತಿಯೊಂದು ಕಾಲಮ್ನ ಒಂದೊಂದು ಪುಟದಿಂದ ಒಂದು ಪುಟದಲ್ಲಿ ಬರೆಯೋದ್ರಿಂದ ನಿಮಗೆ ಉತ್ತರದ ಸ್ಪಷ್ಟತೆ ಗೊತ್ತಾಗುತ್ತೆ. ಆಮೇಲೆ ಪ್ರಶ್ನೆ ಸಂಖ್ಯೆ ನಿಖರವಾಗಿರುತ್ತೆ. ಹಾಗೆ ನಮಗೆ ಮೌಲ್ಯಮಾಪಕರಿಗೆ ಅದು ಉತ್ತಮವಾದಂಥ ಒಂದು ಉತ್ತರ ಪತ್ರಿಕೆ ಶೈಲಿಯಾಗಿ ಗುರುತಿಸ್ಕೊಳ್ತಾ ಹೋಗುತ್ತೆ. ಅದೇ ರೀತಿ ಮುಂದೆ ಸಂದರ್ಭ ಸ್ವಾರಸ್ಯಕ್ಕೆ ಬಂದಾಗ ಒಂದು ಸಂದರ್ಭ ಸ್ವಾರಸ್ಯಕ್ಕೆ ನೀವು ಎಷ್ಟನ್ನು ಬರೀಬೇಕು ಅನ್ನೋಂಥದ್ದು ಸಮಯ ನಿರ್ವಹಣೆಯಲ್ಲಿ ತುಂಬ ಮುಖ್ಯ ಆಗುತ್ತೆ. ನಮಗೆ ಕೆಲವೊಂದು ಪ್ರಶ್ನೆಗಳಲ್ಲಿ ತುಂಬ ಉತ್ತರಗಳು ಗೊತ್ತಿದ್ದಂಥ ಸಂದರ್ಭದಲ್ಲಿ ನಾವು ಏನು ಮಾಡ್ತೀವಪ್ಪ ಅಂತಂದರೆ ಅದನ್ನು ಬರ್ಕೊಂಡು ಒಂದೇ ಪ್ರಶ್ನೆಯನ್ನು ಅರ್ಧ ಗಂಟೆ ಬರೀತಾ ಇರ್ತೀವಿ.
ಈ ರೀತಿಯ ತಪ್ಪುಗಳನ್ನು ಮಾಡಬಾರ್ದು. ಯಾವಾಗಲೂ ಕೂಡ ನಾವು ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಂಥ ಪ್ರಶ್ನೆಗೆ ಅನುಗುಣವಾದಂಥ ಉತ್ತರವನ್ನು ಆಯೋಜನೆ ಮಾಡ್ಕೊಂಡು ಬರಿತಾ ಹೋಗಬೇಕು. ಯಾವ ಪ್ರಶ್ನೆಗೆ ಎಷ್ಟು ಉತ್ತರಗಳು ಬೇಕಾಗಿದೆಯೋ ಅಷ್ಟು ಉತ್ತರಗಳನ್ನು ಮಾತ್ರ ಬರೀಬೇಕು. ಆಗಿದ್ದಾಗ ಮಾತ್ರ ನಮಗೆ ಸಮಯವನ್ನು ನಿರ್ವಹಣೆ ಮಾಡೋದಕ್ಕೆ ಸಾಧ್ಯ. ಈಗ 8 ವಾಕ್ಯಗಳಲ್ಲಿ ಉತ್ತರಿಸಿ ಅನ್ನುವಂಥ ಪ್ರಶ್ನೆಗಳು ಕೊಟ್ಟಂಥ ಸಂದರ್ಭದಲ್ಲಿ ಆ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ನಾವು 1 ಪುಟ 2 ಪುಟ ಬರೆಯುವಂಥ ಅವಶ್ಯಕತೆ ಇಲ್ಲ. 5-6 ವಾಕ್ಯಗಳಲ್ಲಿ ಉತ್ತರಿಸಿ ಅಂತಂದಾಗ ನಾವು 5-6 ವಾಕ್ಯಗಳಲ್ಲಿ ಇಡೀ ಉತ್ತರವನ್ನು ಸಂಕ್ಷಿಪ್ತವಾಗಿ ಬರೆದಂಥ ಸಂದರ್ಭದಲ್ಲಿ ಉತ್ತರಗಳು ಸರಿಯಾಗಿದ್ದರೆ ಅದಕ್ಕೆ ಪೂರ್ಣವಾದಂಥ ಅಂಕವನ್ನು ಗಮನಿಸ್ತೀವಿ. ಅದಾದಮೇಲೆ ಉತ್ತರ ಬರೆಯುವಂಥ ಶೈಲಿ, ನಾವು ಮಾಡುವಂಥ ತಪ್ಪುಗಳೆಲ್ಲೆಲ್ಲಪ್ಪ ಅಂತಂದರೆ, ಪ್ರಬಂಧವನ್ನು ಬರೆಯಬೇಕಾದ್ರೆ ನಾವು ವಿಷಯವನ್ನು ನೇರವಾಗಿ ನಿರೂಪಣೆ ಮಾಡ್ತಾ ಹೋಗುವಂಥದ್ದು. ಪ್ರಬಂಧದ ವಿಷಯ ವಿವರಣೆ ಮಾಡಬೇಕಾದ್ರೆ ಮೊದಲು ಆ ವಿಷಯಕ್ಕೆ ಸೂಚನೆಗೆ ಅನುಗುಣವಾದಂತಹ ಪೀಠಿಕೆ ರೂಪದ ವಿಷಯವನ್ನು ಬರೆಯಬೇಕು. ಆ ಪೀಠಿಕೆ ಬರೆದಾದ ಮೇಲೆ ವಿಷಯ ನಿರೂಪಣೆಯ ಅಂಶಗಳನ್ನು ವಿವರಿಸಬೇಕು. ಅದಾದ ನಂತರ ನೀವು ಪ್ರಬಂಧದಕ್ಕೆ ಸಂಬಂಧಪಟ್ಟಂಥ ಉಪಸಂಹಾರ ಅಥವಾ ಸಮಾರೋಪ ಭಾಗವನ್ನು ಬರೆಯಬೇಕು. ಈ ವಿಭಾಗಗಳನ್ನು ಅನುಸರಿಸೋದ್ರಿಂದ ನಿಮಗೆ ಅಚ್ಚುಕಟ್ಟಾಗಿ ಆ ಇಡೀ ಒಂದು ಉತ್ತರ ಪತ್ರಿಕೆಯ ಒಂದು ಶೈಲಿಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ತುಂಬ ಸುಲಭ ಅಥವಾ ಸರಳ ಅಂತ ಅನಿಸುತ್ತೆ. ಹಾಗಾಗಿ ಉತ್ತರ ಪತ್ರಿಕೆಯನ್ನು ಬರೆಯಬೇಕಾದ್ರೆ ನೀವು ಈ ರೀತಿಯ ತಪ್ಪುಗಳನ್ನು ತುಂಬ ತಪ್ಪಿಸ್ಬೇಕಾಗುತ್ತೆ. ಹಾಗಾಗಿ ಉತ್ತರ ಪತ್ರಿಕೆಯನ್ನು ಕೊಡೋದಕ್ಕೆ ಮುಂಚೆ, ಅಂದರೆ ಅಲ್ಲಿರುವಂತಹ ಇನ್ವಿಜಿಲೇಟರು ಕೊಡೋದಕ್ಕಿಂತ ಮುಂಚೆ ಆ ಉತ್ತರ ಪತ್ರಿಕೆಯಲ್ಲಿ ನೀವು ಪ್ರಶ್ನೆ ಸಂಖ್ಯೆಗಳನ್ನು ಸರಿಯಾಗಿ ಬರೆದಿದ್ದೀರಾ, ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಬರೆದಿದ್ದೀರಾ, ಯಾವುದಾದ್ರೂ ಪ್ರಶ್ನೆ ತಪ್ಪಾಗಿದ್ದರೆ ಅದಕ್ಕೆ ಹೆಚ್ಚಾಗಿ ಕೊನೆಯಲ್ಲಿ ಬೇರೆ ಪ್ರಶ್ನೆಗೆ ಉತ್ತರವನ್ನು ಅದೇ ಮೇನಿಗೆ ಸಂಬಂಧಪಟ್ಟಂತೆ ಬರೆದಿದ್ದೀರಾ, ಅದನ್ನು ಚೆಕ್ ಮಾಡ್ಕೊಳ್ಳಿ. ಅದೇ ರೀತಿ ಆ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂಥ ಮುಖ್ಯ ಪದಗಳನ್ನು ಗೆರೆ ಹಾಕಿದ್ದೀರಾ, ಸೊ ಅದನ್ನು ಮಾಡಿ. ಗೆರೆ ಹಾಕಿ ಅಂಡರ್ಲೈನ್ ಮಾಡಬೇಕು. ಅದಾದ ನಂತರ ನೀವು ಬಳಸುವಂಥ ಲೇಖನ ಚಿಹ್ನೆಗಳು, ಇನ್ವರ್ಟೆಡ್ ಕಾಮ ಅಥವಾ ಫುಲ್ ಸ್ಟಾಪ್ ಅಥವಾ ಪೂರ್ಣ ವಿರಾಮ ಆಗಿರ್ಬೋದು, ಈ ಥರದ ಚಿಹ್ನೆಗಳ ಬಗ್ಗೆ ತುಂಬ ಗಮನ ಇರಬೇಕು. ಅದಾದ ಮೇಲೆ ಮುಖ್ಯವಾಗಿ ನೀವೆಲ್ಲೂ ಕೂಡ ಪ್ರಶ್ನೆ ಬರೆಯುವಂಥ ಅವಶ್ಯಕತೆ ಇಲ್ಲ, ಪ್ರಶ್ನೆ ಸಂಖ್ಯೆಯನ್ನು ಮಿಸ್ ಮಾಡಬಾರ್ದು. ಅದಾದ ಮೇಲೆ ಹೀಗಾಗಿ ಮೇಲ್ಕಂಡ ತಪ್ಪುಗಳನ್ನು ತಪ್ಪಿಸಿ ಕ್ರಮಬದ್ಧವಾಗಿ ಒಂದು ಅಧ್ಯಯನವನ್ನು ಮಾಡಿದಂಥ ಸಂದರ್ಭದಲ್ಲಿ ಮುಖ್ಯವಾಗಿ ಈ ಪರೀಕ್ಷೆಗಳಲ್ಲಿ, ಅಂದರೆ ವಾರ್ಷಿಕ ಪರೀಕ್ಷೆಯಲ್ಲಾಗುವಂತಹ ಒಂದಷ್ಟು ತಪ್ಪುಗಳನ್ನು ನೀವು ತಪ್ಪಿಸ್ಕೋಬಹುದು. ಈ ತಪ್ಪುಗಳನ್ನು ತಪ್ಪಿಸೋದ್ರಿಂದ ನಿಮ್ಮ ಉತ್ತರ ಪತ್ರಿಕೆಯೂ ಕೂಡ ತುಂಬ ಅಚ್ಚುಕಟ್ಟಾಗಿರುತ್ತೆ. ಅದರ ಜೊತೆಗೆ ನಿಮ್ಮ ಉತ್ತರ ಶೈಲಿಯೂ ಕೂಡ ಚೆನ್ನಾಗಿರುತ್ತೆ. ಹೀಗಾಗಿ ಉತ್ತಮ ಅಂಕಗಳನ್ನು ಪಡೆಯೋದಕ್ಕೆ ನಾವು ಒಂದಷ್ಟು ತಪ್ಪುಗಳನ್ನು ತಪ್ಪಿಸುವಂಥದ್ದು ತುಂಬ ಸಾಧ್ಯತೆಗಳಿರುತ್ತೆ. ಅದಲ್ಲದೆ ನಾವು ಉತ್ತರಗಳಿಗೆ ಸಂಬಂಧಪಟ್ಟಾಗೆ ನೀವು ಮರೀದೇ ನೀವು ತುಂಬ ಗಮನ ಇರಬೇಕಾಗಿರುವಂಥದ್ದು ಪತ್ರಲೇಖನದ ನಮೂನೆ. ಈ ಪತ್ರಲೇಖನದ ನಮೂನೆ ಬಗ್ಗೆ ಅಚ್ಚುಕಟ್ಟಾಗಿ ಗಮನ ಇಟ್ಕೋಬೇಕು. ಇದಕ್ಕೆ ಸಂಬಂಧಪಟ್ಟಂಥ ಯಾವುದೇ ರೀತಿಯ ತಪ್ಪುಗಳನ್ನು ಮಾಡಬಾರ್ದು. ಒಂದು ವೈಯಕ್ತಿಕ ಪತ್ರ ಬರೀಬೇಕಾದ್ರೆ, ಒಂದು ವ್ಯಾವಹಾರಿಕ ಪತ್ರ ಬರೀಬೇಕಾದ್ರೆ ಯಾವೆಲ್ಲ ಮಾದರಿಗಳನ್ನು ಅನುಸರಿಸಬೇಕು ಅನ್ನೋಂಥದ್ದನ್ನು ಕ್ರಮಬದ್ಧವಾಗಿ ಅಧ್ಯಯನ ಮಾಡಬೇಕು. ಅದಾದಮೇಲೆ ಪ್ರಬಂಧದ ಹಂತಗಳು. ಸೊ ಇದನ್ನು ನೀವು ಅಚ್ಚುಕಟ್ಟಾಗಿ ನೆನಪಲ್ಲಿ ಇಟ್ಕೋಬೇಕು. ಅದಾದ ನಂತರ 1 ಅಂಕದ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ವ್ಯಾಕರಣ ಭಾಗಕ್ಕೆ ಸಂಬಂಧಪಟ್ಟಂಥ ತಪ್ಪುಗಳನ್ನು ಮಾಡಬಾರ್ದು. ಅಲ್ಲಿ ಯಾವುದಾದರೂ ಆಯ್ಕೆಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಆಯ್ಕೆಗೆ ಅನುಗುಣವಾಗಿ ಉತ್ತರವನ್ನು ಬರೆಯಬೇಕು. ತತ್ಸಮ ತದ್ಭವ ಆಗಿರ್ಬೋದು, ಅನ್ಯದೇಶೀಯ ಪದ ಆಗಿರ್ಬೋದು, ಪ್ರಶ್ನೆ ಸಂಖ್ಯೆಯನ್ನು ನಮೂದಿಸಿ ಅದಕ್ಕೆ ಉತ್ತರವನ್ನು ಬರೆಯುವಂಥದ್ದು. ಇನ್ನು ನಿಮಗೆ ಗೊತ್ತಿರೋ ಹಾಗೇ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಅಚ್ಚುಕಟ್ಟಾಗಿ ಮೊದಲ ಪುಟದಲ್ಲೇ ನೀವು ಓದಿಕೊಂಡು ಬರೀ ಉತ್ತರಗಳು ಮತ್ತು ಆಯ್ಕೆಗಳನ್ನು ಬರೀಬೇಕಾಗಿರುತ್ತೆ. ಸೊ ಈ ರೀತಿಯ ತಪ್ಪುಗಳು ಅಂದರೆ ಒಂದು ಸಮಯ ನಿರ್ವಹಣೆ, ನೀವು ಯಾವುದೇ ರೀತಿಯ ಒತ್ತಡಕ್ಕೆ ಒಳಗಾಗಬೇಡಿ. ಅದಾದ ನಂತರ ಪರೀಕ್ಷೆಯ ಹಿಂದೆ, ಅಂದರೆ ಪರೀಕ್ಷೆ ಇನ್ನೇನೋ ಸ್ಟಾರ್ಟ್ ಆಗ್ತದೆ ಅನ್ನೋಂಥ ಸಂದರ್ಭದಲ್ಲಿ ಪುಸ್ತಕನ ಹಿಡ್ಕೊಂಡು ಓದುವಂತಹ ಯಾವುದೇ ಗೋಜಲಿಗೆ ಹೋಗಬೇಡಿ. ನೀವು ಇಷ್ಟು ದಿನಗಳ ತಯಾರಿ ಏನನ್ನು ಮಾಡ್ಕೊಂಡಿರ್ತೀರೋ ಅದನ್ನು
ಸೂಕ್ಷ್ಮವಾಗಿ ಗ್ರಹಿಸ್ಕೊಳ್ಳಿ, ಮತ್ತೆ ನೆನಪಿಸ್ಕೊಳ್ಳಿ. ಉತ್ತರಗಳು ತಾನಾಗೆ ನೆನಪಿಗೆ ಬರುತ್ತೆ. ನಿಮ್ಮ ತಯಾರಿ ಅತ್ಯುತ್ತಮವಾಗಿದ್ದರೆ ನಿಮ್ಮ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂಥ ಉತ್ತರಗಳನ್ನು ಬರೆಯೋದಕ್ಕೆ ಯಾವುದೇ ರೀತಿಯ ಗೊಂದಲಗಳ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಮುಂದೆ ಬರ್ತಾ ಇರುವಂಥ ವಾರ್ಷಿಕ ಪರೀಕ್ಷೆಯಲ್ಲಿ ನೀವು ಈ ರೀತಿಯ ತಪ್ಪುಗಳನ್ನು ಮಾಡೋದನ್ನು ನಿಲ್ಲಿಸಿದ್ರೆ ನಿಮ್ಮ ಉತ್ತರ ಪತ್ರಿಕೆ ಆದಷ್ಟು ಉತ್ತಮವಾಗಿ ಮೂಡಿಬರೋದಕ್ಕೆ ಕಾರಣ ಆಗುತ್ತೆ. ಹಾಗೆ ನೀವು ಯಾವೆಲ್ಲ ತಪ್ಪುಗಳನ್ನು ನಿರ್ವಹಿಸಬೇಕಪ್ಪ ಅಂತಂದರೆ, ಉತ್ತರ ಪತ್ರಿಕೆಯಲ್ಲಿರುವಂಥ ಪ್ರಶ್ನೆ ಸಂಖ್ಯೆಗಳು, ಅದಲ್ಲದೆ ಸಮಯ ನಿರ್ವಹಣೆ ಅನ್ನುವಂಥದ್ದು, ಪ್ರಶ್ನೆ ಪತ್ರಿಕೆಗಳನ್ನು ಓದುವಂಥದ್ದು, ನಾವೆಲ್ಲ ಮಾಡುವಂಥ ಬೇಸಿಕ್ ತಪ್ಪುಗಳಿವು. ಹಾಗಾಗಿ ಅಯ್ಯೋ ಪ್ರಶ್ನೆ ಪತ್ರಿಕೆ ಓದೋದ್ರಿಂದ ಏನಾಗುತ್ತೆ, ಹಾಗೆ ಉತ್ತರ ಬರ್ಕೊಂಡು ಹೋಗೋಣ, ಈ ರೀತಿಯ ನಿರ್ಲಕ್ಷ್ಯ ಅವಶ್ಯಕತೆ ಇಲ್ಲ. ಹಾಗೆ ಈ ಥರದ ಸಣ್ಣ ಸಣ್ಣ ಅಂಶಗಳನ್ನು ನೀವು ಗಮನ ಹರಿಸ್ಕೊಂಡು ತಯಾರಿಯನ್ನು ಮಾಡ್ಕೊಳ್ತಾ ಹೋದ್ರಿ ಅಂತಂದರೆ ನಿಮಗೆ ಉತ್ತರ ಪತ್ರಿಕೆ ಉತ್ತಮವಾಗಿ ಮೂಡಿಬರುತ್ತೆ. ಅದಲ್ಲದೆ ನಿಮಗೆ ಕೆಲವರಿಗೆ ಹಸ್ತಾಕ್ಷರಗಳು ಅಥವಾ ಅಕ್ಷರ ದೋಷಗಳಿದ್ದರೆ ಅಂಥವ್ರು ಏನು ಮಾಡಬೇಕಪ್ಪ ಅಂತಂದರೆ ಆ ಪ್ರಶ್ನೆಯ ಉತ್ತರಗಳನ್ನು ಬರೆದು ಅಭ್ಯಾಸ ಮಾಡಬೇಕು. ನೀವು ಬರೆದು ಅಭ್ಯಾಸ ಮಾಡೋದ್ರಿಂದ ನಿಮಗೆ ಪರೀಕ್ಷೆಯಲ್ಲಿ ಬರವಣಿಗೆ ಅನ್ನೋಂಥದ್ದು ತುಂಬ ದುಂಡಾಗಿರುತ್ತೆ, ಜೊತೆಗೆ ಅಕ್ಷರಗಳ ತಪ್ಪುಗಳಾಗುವಂಥದ್ದು ಕೂಡ ತಪ್ಪುತ್ತೆ. ಹೀಗಾಗಿ ಈ ರೀತಿಯ ತಪ್ಪುಗಳನ್ನು ಮಾಡಬೇಡಿ. ಉತ್ತರ ಪತ್ರಿಕೆಗಳನ್ನು ಗೀಚುವಂಥದ್ದು, ಪ್ರಶ್ನೆಗಳನ್ನು ಒಡೆಯುವಂಥದ್ದು, ಪೂತಿ ನೋ ಅಂತ ಬರೆಯುವಂಥದ್ದು, ಈ ರೀತಿಯ ತಪ್ಪುಗಳನ್ನು ಮಾಡಬೇಡಿ. ಯಾಕೆಂತಂದರೆ ಉತ್ತರ ಪತ್ರಿಕೆ ಒಂದು ಮಾದರಿಗೆ ತನ್ನದೇ ಆದಂಥ ಶೈಲಿಯನ್ನು ಅನುಸರಣೆ ಮಾಡಬೇಕಾಗಿರುವಂಥದ್ದು ವಿದ್ಯಾರ್ಥಿಗಳ ಕರ್ತವ್ಯ. ಉತ್ತರ ಪತ್ರಿಕೆ ಈ ಮಾದರಿಯಲ್ಲಿ ಇದೆ ಅಂತಂದರೆ ನಿಜವಾಗಿಯೂ ಕೂಡ ಒಂದು 80ಕ್ಕೆ 80 ಅಂಕಗಳನ್ನು ತಗೊಳ್ಳುವಂಥ ವಿದ್ಯಾರ್ಥಿಗಳ ಒಂದು ಸ್ಪಷ್ಟ ಬರವಣಿಗೆಯನ್ನು ನಾವು ಉತ್ತರ ಪತ್ರಿಕೆಗಳಲ್ಲಿ ಗಮನಿಸ್ಬೋದು. ಹಾಗಾಗಿ ಈ ರೀತಿಯ ತಪ್ಪುಗಳನ್ನು ಮಾಡಬೇಡಿ ವಿದ್ಯಾರ್ಥಿಗಳೇ. ಸೂಕ್ಷ್ಮವಾಗಿ ಈ ತಪ್ಪುಗಳಿಗೆ ಸಂಬಂಧಪಟ್ಟಂತೆ ಗಮನ ಇಟ್ಟು ನಿಮ್ಮ ತಯಾರಿಯನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಹಾಗೆ ಈ ತಯಾರಿಗಳಿಗೆ ಸಂಬಂಧಪಟ್ಟಂತೆ ನಿಮ್ಗೆ ಯಾವುದೇ ರೀತಿಯ ವಿಶೇಷವಾದಂತಹ ಮಾಹಿತಿಗಳು ಬೇಕಿದ್ದರೂ ಕೂಡ ಅದಕ್ಕೆ ಫಿಸಿಕ್ಸ್ ವಾಲಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಂದು ವಾಟ್ಸಪ್ ಗುಂಪಿಗೆ ಜಾಯ್ನ್ ಆಗಿ ಅಲ್ಲಿ ನಿಮಗೆ ಎಲ್ಲ ಪರೀಕ್ಷೆಗೆ ಸಂಬಂಧಪಟ್ಟಂಥ ನೀಲನಕ್ಷೆ, ಈ ರೀತಿಯ ತಪ್ಪುಗಳನ್ನು ತಪ್ಪಿಸುವಂಥದ್ದು ಅಥವಾ ಪರೀಕ್ಷೆಗೆ ಸಂಬಂಧಪಟ್ಟಂಥ ವಿಷಯಗಳಿಗೆ ಅಧ್ಯಯನ ಮತ್ತು ಯಾವ ಪ್ರಶ್ನೆಗಳನ್ನು ಕೇಳ್ತಾರೆ, ಯಾವ ಅಂಕಗಳ ಆಧಾರಿತವಾಗಿ ಪ್ರಶ್ನೆಗಳನ್ನು ಓದ್ಕೋಬೇಕು, ಈ ರೀತಿಯ ಎಲ್ಲ ರೀತಿಯ ಮಾಹಿತಿಗಳಿಗೆ ಸಂಬಂಧಪಟ್ಟಂಥ ಒಂದು ವಿಡಿಯೋಗಳನ್ನು ಅಥವಾ ನೋಟ್ಸ್ಗಳನ್ನು ನೀವು ಪಡ್ಕೋಬಹುದು. ಹಾಗೆ ಈ ರೀತಿಯ ಕೆಲಸವನ್ನು ಮಾಡೋದ್ರಿಂದ ಅಚ್ಚುಕಟ್ಟಾದಂಥ ಉತ್ತಮ ತಯಾರಿ ಮಾಡಿಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಧನ್ಯವಾದಗಳು. ಎಲ್ಲರಿಗೂ ಬರ್ತಾ ಇರುವಂಥ ವಾರ್ಷಿಕ ಪರೀಕ್ಷೆಗೆ ಶುಭವಾಗಲಿ. ಅಚ್ಚುಕಟ್ಟಾಗಿ ತಯಾರಿಯನ್ನು ಮಾಡಿಕೊಳ್ಳಿ. ಚೆನ್ನಾಗಿ ಓದಿಕೊಂಡು ಅಭ್ಯಾಸವನ್ನು ಮಾಡಿಕೊಂಡು ಉತ್ತಮವಾಗಿ ಪರೀಕ್ಷೆಯನ್ನು ಬರೆಯೋದಕ್ಕೆ ಸಿದ್ಧರಾಗಿ.